ಈಶ್ವರ್ ಸರ್ ಅನ್ನೋದು ಅವ್ರದೊಂದು ಪರಿಶ್ರಮ ಅಂತೇಳಿ ಪುಸ್ತಕ ಬದಲು ಆ ಪುಸ್ತಕ ಬಂದಾಗ ಪುಸ್ತಕ ಓದ್ಕೋತ ನನ್ನ ಮಗಳು 440 ಅಂಕಗಳನ್ನ ನೀಟದಲ್ಲಿ ಮಾಡಿದ್ರು. ಲಾಂಗ್ ಟರ್ಮ್ ಮಾಡೋ ಅಥವಾ ನಾ ವಕೀಲ ಇರೋದ್ರಿಂದ ಆಕಿನ ಲಾ ಮಾಡಿಸ್ಬೇಕೈತಿ. ಇಲ್ಲಪ್ಪ ನಾ ಪರಿಶ್ರಮಕ್ಕ ಅದೇನೋ ತೆಗೆದು ನೋಡಿಳಕಿ ತಮ್ಮ ಸ್ಪೀಚ್ ಅದು ಯೂಟ್ಯೂಬ್ ನೋಡು. ನಾ ಇಲ್ಲ ಪರಿಶ್ರಮಕ್ಕೆ ಹಾಕು ಯಾವುದೇ ಪರಿಸ್ಥಿತಿ ಒಳಗೆ ನಾ ಮಾಡ್ಬೋದು ಅಂತಂದು ಮುಂದೆ ಫೋನ್ ಮಾಡಿದಾಗ ಅಳ್ತಿದ್ರು ಒಂದು 2-3 ಸಲ. ತಾವು ಬಂದ ಏನು ಅವ್ರಿಗೆ ಸ್ಪಿರಿಚುವಲ್ ಆಗಿ ಹೇಳ್ರಿ, ಆ ಅದ್ಭುತವಾದಂತ ಶಕ್ತಿ ತಗೊಂಡು ನಾ ಆಗಾಗ ನಾನು ರಾಜಕಾರಣದಾಗಿರೋದ್ರಿಂದ ತಮ್ಮ ಸ್ಪೀಚ್ಗಳು ಕೇಳುವಂತೆ ಒಂದ್ ಸ್ವಲ್ಪ ಕಾಡಿಸ್ತೀನಿ ಈಗ ಮೇಲ ಇಲ್ಲ ಪ್ರದೀಪ್ ಸರ್ ಹಿಂಗಂದ್ರು ನಿಮ್ ಹೆಸರು ತೆಗೆದ್ರೆ ಏನೋ ಅನ್ಕೊಡ ಅದಕ್ಕೆ ನಿಮ್ಗೆ ಎಷ್ಟು ಅಭಿಮಾನ ಅಂದ್ರೆ ಅವ್ರಿಗೆ ಆ ಹೆತ್ತ ತಂದೆಗಿಂತಲೂ ಹೆಚ್ಚು ಪ್ರೀತಿ ಇಡುವಷ್ಟು ನೀವು ಪ್ರೀತಿಯನ್ನು ನೋಡ್ಕೊಳ್ರಿ. ಅದಕ್ಕೆ ಆ ಉತ್ತರ ಕರ್ನಾಟಕದ ಯಾವುದೋ ಮೂಲೆ ಹಳ್ಳಿಯವರಿಗಿರುವಂತ ಹುಡುಗರು ಸಹಿತ MBBS ಮಾಡಬಹುದು ಅನ್ನೋದು ಭರವಸೆ ನೀಡಿ ಅಂದ್ರ ಪರಿಶ್ರಮಕ್ಕೆ ಪ್ರದೀಪ್ ಈಶ್ವರ ಕರ್ನಾಟಕದ ಮಕ್ಕಳಿಗೆ ಒಂದು ದೊಡ್ಡ ಆಸ್ತಿ, ಅದನ್ನು ಮುಂದುವರಿಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಮಗಳ ಸ್ಕೋರು 650. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ತುಂಬಾ ಹೆಮ್ಮೆ ಆಗ್ತಿದೆ. ಎಲ್ಲರೂ ಪೇಪರ್ ನೋಡಿ ಮೇಡಮ್ ನಿಮ್ಮ ಮಗ ಹಿಂಗಂತೆ ಅಂದಾಗ ನಾನು ದೊಡ್ಡ ಸಲಾಂ ಸರ್. ಎಷ್ಟು ಹೇಳಿದ್ರು ಎಲ್ಲಾ ಮಕ್ಕಳಿಗೆ 6th 7th ಅಲ್ಲೇ ಮೊಬೈಲ್ ಬೇಕು ಅಂತಾರೆ. ನನ್ನ ಮಗ ನಾನು ಅದು ಬಹಳ ಹೆಮ್ಮೆ ಪಡ್ತೀನಿ. ಅಮ್ಮ ಸರ್ ಹೇಳಿದ್ದಾರೆ ಮೊಬೈಲ್ ಬ್ಯಾಂಕ್ ಬ್ಯಾಲೆನ್ಸ್ ಆ ನಂಬರ್ ಅಷ್ಟು ಇದ್ದಾಗ ನಿಮ್ಮ ಹತ್ರ ಎಲ್ಲರೂ ಬರ್ತಾರೆ ಅಂತ. ಅದನ್ನ ಅವ್ನು ಪ್ರೂವ್ ಮಾಡಿದ್ದಾನೆ. ನನ್ನ ಮಗನ ಸ್ಕೋರು 668. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ದೇವ್ರು ನಿಮ್ಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ನಿಮ್ ಜನಪ್ರಿಯತೆ ಹೆಚ್ಚಾಗ್ಲಿ ಅಂತ ನಾನು ದೇವ್ರನ್ನ ಕೇಳ್ಕೊಳ್ತೀನಿ. ನಮ್ಮ ಹುಡುಗ ಇಲ್ಲಿ ನೀಟಿಗೆ ಬಿಡಬೇಕಾದ್ರೆ ನಾವು ಪ್ರದೀಪ್ ಈಶ್ವರ್ ಸರ್ ಅವ್ರ ಹೆಸರು ಮೇಲೆ ಬಿಟ್ಟದಿಲ್ಲಿ. ಅವರು ಕರ್ನಾಟಕಕ್ಕೊಬ್ಬ ಎಷ್ಟು ಮೋಟಿವೇಟರ್ ಅಂತಂದ್ರೆ ಅವ್ರ ಫೀಸ್ಗಳು ಯೂಟ್ಯೂಬ್ ಅಲ್ಲಿ ಕೇಳಿ ಅವ್ರ ಬಗ್ಗೆ ನಮ್ಮ ಮಗ ಇಲ್ಲ ಪಾಪ ನಾನು ಇದೇ ನೀಟಿಗೆ 385 ಮಾಡಿದ್ದ ಸರ್. 385 ಮಾಡಿದ ಲಾಸ್ಟ್ ಟೈಮು. ಈ ಸಾರಿ 641 ಮಾಡಿದ್ದಾನೆ. ಮತ್ತೆ ಎಷ್ಟು ಮೋಟಿವೇಶನಲ್ ಸರ್ ಪ್ರಭಾವ ಇತ್ತು ಇಲ್ಲಿ ಅಂತಂದ್ರೆ ಹೇಳ್ಕೊಳಕ್ ಆಗಲ್ಲ. ಮಕ್ಕಳು ಕೆಲವೊಂದ್ಸಲ ಕಣ್ಣಾಗ್ ನೀರು ಹಾಕಿ ನಮಗೆ ಫೋನ್ ಮಾಡಿದ್ರು ಕೂಡ ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ಅವರಿಗೆ ಮತ್ತೆ ಸಂಭಾಳಿಸ್ಕೊಂಡು ಅವ್ರನ್ನ ಈ ಒಂದು ಹಂತಕ್ಕೆ ತಂದಾರೆ. ಯಾದಗಿರಿ ಅತ್ಯಂತ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ನಮ್ದು. ನಮ್ ಕಡೆ MBBS ಆಲ್ಮೋಸ್ಟ್ 600 ಮೇಲೆ ಮಾಡಿದ್ರೆ ದೊಡ್ಡ ಇದಂತ ಹೇಳ್ಕೊಳ್ತೀವಿ. ನನ್ನ ಮಗ ಈ ಸ್ಕೋರ್ ಮಾಡಕ ಪರಿಶ್ರಮ ನೀಟ್ ಅಕಾಡೆಮಿ ಎಲ್ಲ ಲೆಕ್ಚರರ್ಸು ಪ್ರಮುಖವಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಅಭಿಪ್ರೇರಣೆ ನೀಡಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಸರ್ ಅವರೇ ಕಾರಣ ಅಂತೇಳಿ ನಾನು ಕಂಠಘೋಷವಾಗಿ ಹೇಳ್ತೀನಿ. ಇನ್ನು ಮುಂದೆ ಕೂಡ ನಮ್ಮ ಕರ್ನಾಟಕದಿಂದ ರಾಷ್ಟ್ರ ಮಟ್ಟದಲ್ಲಿ 720 ತಗೋಂತ ದಿನಗಳು ಬರಲಿ. ಆ ನಿಟ್ಟಿನಲ್ಲಿ ಪರಿಶ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಆಶಿಸ್ತೀನಿ ಸರ್.